Hello students, welcome to Math Bro. In this session, I am going to discuss about 6 mark fixed questions from the chapter integrals. That too, definite integrals. Okay, ಈ definite integrals ಒಳಗಡೆ ನಿಮ್ಗೆ 6 mark question ಬರೋದು properties of definite integrals. Okay, ಅದರಲ್ಲಿ ಜಾಸ್ತಿ ರಿಪೀಟ್ ಆಗಿರೋ ಕ್ವಶನ್ ನಾನು ಈ ಸೆಷನ್ ಒಳಗಡೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಪ್ರಯಾರಿಟಿ ವೈಸ್ ಹೋಗ್ತಾ ಇದ್ದೀನಿ. ಫಸ್ಟ್ ಜಾಸ್ತಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 10 ಕ್ವಶನ್ ಪೇಪರ್ಸ್ ನೀವು ತಗೊಂಡ್ರಿ ಅಂತಂದ್ರೆ ಅರೌಂಡ್ 6 to 7 ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದು ಫಸ್ಟ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದೆನ್ ಪ್ರಿಯಾರಿಟಿ ಚೇಂಜಸ್, ಸೆಕೆಂಡ್ ಪ್ರಿಯಾರಿಟಿ ಒಂದು ಸ್ವಲ್ಪ ಕಡಿಮೆ ಅಪಿಯರ್ ಆಗಿರೋದು, ಥರ್ಡ್ ಪ್ರಿಯಾರಿಟಿ ಅದಕ್ಕಿಂತ ಕಡಿಮೆ, ಮತ್ತೆ ಫೋರ್ತ್ ಪ್ರಿಯಾರಿಟಿ ಅದಕ್ಕಿಂತ ಕಡಿಮೆ. ಆ ರೀತಿ ಪ್ರಿಯಾರಿಟಿ ವೈಸ್ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೇನೆ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ವಿದೌಟ್ ಡಿಲೇಯಿಂಗ್ ಲೆಟ್ ಅಸ್ ಬಿಗಿನ್ ವಿತ್ ದಿ ಮೋಸ್ಟ್ ರಿಪೀಟೆಡ್ ಪ್ರಾಪರ್ಟಿ. ಫಸ್ಟ್ ಕ್ವಶನ್ ಏನ್ ಕೊಡ ನೋಡ್ರಿ, ಪ್ರೂವ್ ದಟ್ integration from 0 to a f of x dx is equals to 0 to a f of a minus x dx and hence evaluate ಅಂತ. ಈ ಕ್ವಶನ್ ಏನಿದೆಲ್ಲ, ದಿಸ್ ಇಸ್ ನಾಟ್ ಫಿಕ್ಸ್ ಕ್ವಶನ್. ಎಸ್, ಹಾಗಾದ್ರೆ ಫಸ್ಟ್ ಲೆಟ್ ಅಸ್ ಪ್ರೂವ್ ದಿಸ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಪ್ರೂವ್ ಮಾಡಿದ್ಮೇಲೆ ಆಮೇಲೆ ದೆನ್ ವಿ ವಿಲ್ ಅಪ್ಲೈ ದಿ ಸೇಮ್ ಪ್ರಾಪರ್ಟಿ ಟು ಸಾಲ್ವ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಇಲ್ಲಿ ನೋಡ್ರಿ, ನಿಮಗೆ ಒಂದು ಗೊತ್ತಿರಲಿ, ಮ್ಯಾಥಮೆಟಿಕ್ಸ್ ಅಲ್ಲಿ it is not necessary that always we have to prove LHS is equals to RHS. ಇದೊಂದು ತಲೆ ಒಳಗಿರಲಿ. LHS equal to RHS ಅಂತ ಪ್ರೂವ್ ಮಾಡ್ಬೇಕಂತ ಏನಿಲ್ಲ. ಯು ಕ್ಯಾನ್ ಟೇಕ್ ದಿ RHS, ದೆನ್ ಯು ಕ್ಯಾನ್ ಅರೈವ್ ವಿತ್ ವಾಟ್ LHS ಅಂತ ಪ್ರೂವ್ ಮಾಡಬಹುದು. RHS equal to. ಸೊ ಇನ್ ದ ಸೇಮ್ ಮ್ಯಾನರ್ ವಿ ವಿಲ್ ಕನ್ಸಿಡರ್ RHS. RHS ಅಲ್ಲಿ ಏನಿತ್ತು ನೋಡ್ರಿ, ಇಂಟಿಗ್ರೇಷನ್ ಫ್ರಮ್ 0 to a f of a minus x dx ಅಂತ ಇದೆ. ಓಕೆ, ಇಫ್ ಐ ಸಬ್ಸ್ಟಿಟ್ಯೂಟ್ a minus x as t, okay, then we need to change the limits of this according to the substitution. ಈಗ ಕೊಟ್ಟಿರೋ ಲಿಮಿಟ್ಸ್ ಎಲ್ಲ ವಿತ್ ರೆಸ್ಪೆಕ್ಟ್ ಟು a ಇದೆ, ಬಟ್ ನನಗೆ ಬೇಕಾಗಿರೋದು ವಿತ್ ರೆಸ್ಪೆಕ್ಟ್ ಟು t ಅಲ್ಲ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಟೇಕ್ x as ಅಪ್ಪರ್ ಲಿಮಿಟ್ ಏನೈತಿ a ಅಂತ ತಗೊಂತೇವೆ. ಓಕೆ, ಇಫ್ ಐ ಸಬ್ಸ್ಟಿಟ್ಯೂಟ್ ಹಿಯರ್ x ಪ್ಲೇಸ್ನಾಗ a ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದಂದ್ರೆ a minus a becomes 0, then t is equals to what? 0. ಓಕೆ, then x is equals to 0 substitution ಮಾಡ್ತೀರಿ ಲೋವರ್ ಲಿಮಿಟ್, then t becomes equals to t ಏನಾಗುತ್ತೆ ನೋಡ್ರಿ, x is equal to 0 substitution ಮಾಡಿದ್ರೆ a minus 0 is a ಆಗುತ್ತೆ, ರೈಟ್? then if I differentiate this with respect to x, ಅವಾಗ ಏನಾಗುತ್ತೆ ಹೇಳಿದ್ರೆ minus dx is equals to dt ಆಗುತ್ತೆ. ಕರೆಕ್ಟಾ? ಎಸ್, ಹಾಗಾದ್ರೆ RHS becomes equals to RHS is equals to ಲೋವರ್ ಲಿಮಿಟ್ ಏನ್ ಬರೀತೀರಿ, ಲೋವರ್ ಲಿಮಿಟ್ ಅಂತಂದ್ರೆ ಇಲ್ಲಿ 0 ಇದ್ದಾಗ a ಬರೀತೀರಿ, ಅಪ್ಪರ್ ಲಿಮಿಟ್ ಏನೈತಿ a ಇದ್ದಾಗ 0, ರೈಟ್? ನೆಕ್ಸ್ಟ್ ಎಫ್ ಆಫ್ a ಮೈನಸ್ ಎಕ್ಸ್ ಅಂತಂದ್ರೆ ಏನಂತ ತಗೊಂಡ್ರಿ, t ಅಂತ ತಗೊಂಡ್ರಿ, ಕರೆಕ್ಟ್? ದೆನ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಹಂಗಾದ್ರೆ ಮೈನಸ್ ಡಿ ಟಿ ಆಗತ್ತಲ್ಲ, ಮೈನಸ್ ಡಿ ಟಿ ಅಂತ ಬರೀ. ಈ ಮೈನಸ್ ಅನ್ನ ಈ ಒಂದು ಏನಂತಂದ್ರೆ ಡೆಫಿನೈಟ್ ಇಂಟಿಗ್ರಲ್ ಯೂಸ್ ಮಾಡೋದು ಬೈ ಏನೋ ಪ್ರಾಪರ್ಟಿ ಆಫ್ ಚೇಂಜ್ ಆಫ್ ಲಿಮಿಟ್ಸ್. ಚೇಂಜ್ ಆಫ್ ಲಿಮಿಟ್ಸ್ ಅಂತಂದ್ರೆ ಏನ್ ಹೇಳ್ರಿ, ಅಪ್ಪರ್ ಲಿಮಿಟ್ ಒಂದ್ ವೇಳೆ ಲೋವರ್ ಲಿಮಿಟ್ ಆಗ್ಬೇಕಾಗಿತ್ತು ಅಂತಂದ್ರೆ, ಅಥವಾ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಆಗ್ಬೇಕಾಗಿತ್ತು ಅಂದ್ರೆ ಸೈನ್ ಆಫ್ ದಿ ಇಂಟಿಗ್ರಲ್ ಬಿಕಮ್ಸ್ ಏನೋ ಅಪೋಸಿಟ್. ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ. ಹಾಗಾದ್ರೆ ಈಗ ಏನಾಗುತ್ತೆ ಹೇಳಿ, ಇಲ್ಲಿ ಪಾಸಿಟಿವ್ ಇತ್ತು, ಸೊ ಈ ನೆಗೆಟಿವ್ ಅನ್ನು ಯೂಸ್ ಮಾಡೋಣ ಇದಕ್ಕೆ. ಅವಾಗ ಏನಾಗುತ್ತೆ, ಸೈನ್ ಚೇಂಜ್, ಅಪ್ಪರ್ ಲಿಮಿಟ್ ಇದೆ ಲೋವರ್ ಲಿಮಿಟ್ ಆಗುತ್ತೆ. ಹಾಗಾದ್ರೆ ಏನ್ ಬರೀತೀರಿ, 0 to a f of t dt ಅಂತ ಬರೀಬೋದಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಸರ್, ಲಾಸ್ಟ್ ಸ್ಟೆಪ್ ಇದು ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀವಿ? ನೆಕ್ಸ್ಟ್ ಬೈ ಪ್ರಾಪರ್ಟಿ ಆಫ್ ಚೇಂಜ್ ಆಫ್ ವೇರಿಯೇಬಲ್ಸ್, ನೀವು ಟಿ ಇದ್ದಿದ್ದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ರಿಪ್ಲೇಸ್ ಮಾಡಿ ಬರೀಬಹುದು. ಸೊ ದೆನ್ ಆರ್ ಎಚ್ ಎಸ್ ಬಿಕಮ್ಸ್ ಈಕ್ವಲ್ಸ್ ಟು ಏನಂತ ಬರೀತೀರಿ, 0 to a f of x dx ಅಂತ ಬರೀಬಹುದು. ಓಕೆ, ದೆನ್ ಇದು ಏನಿದು ಬಂದಿರೋದು, ಇದು ಆನ್ಸರ್, ಇದು ದಿಸ್ ಈಸ್ ನಥಿಂಗ್ ಬಟ್ LHS. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಹೌದಾ? ವಿಚ್ ಇಸ್ ನಥಿಂಗ್ ಬಟ್ LHS. ಸೊ RHS is equals to LHS, hence proved. ಇಲ್ಲಿವರೆಗೂ ಬರೆದ್ರೆ ಅಂತಂದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಬೇಕು ನಾವು ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಈ ಕ್ವಶನ್ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ದೆನ್ ಯು ವಿಲ್ ಗೆಟ್ ವಾಟ್ 6 out of 6 ಮಾರ್ಕ್ಸ್. ಸಿ, ನಾನು ಹೇಳ್ತಾ ಇದ್ದೀನಿ
ಈ 6 ಮಾರ್ಕ್ ಕ್ವಶನ್ಸ್ ಯಾರು ಸಾಲ್ವ್ ಮಾಡ್ಬೇಕಂತಂದ್ರೆ, ಒಂದ್ ವೇಳೆ ಟಾಪರ್ ಸ್ಟೂಡೆಂಟ್ಸ್ ಇರ್ತೀರಿ, ಲಾಸ್ಟ್ ಒಂದು 30 ಮಿನಿಟ್ಸ್ ಏನೋ ಟೈಮ್ ಉಳಿದಿರುತ್ತೆ ನಿಮಗೆ, ಆ ಸಮಯದೊಳಗಡೆ ಈ ಕ್ವಶನ್ ಕೂಡ ನೀವು ಎಕ್ಸ್ಟ್ರಾ ಕ್ವಶನ್ ಅಂತೇಳಿ ಸಾಲ್ವ್ ಮಾಡ್ಬೋದು ಇನ್ಸ್ಟೆಡ್ ಆಫ್ LPP ಎಲ್ಲೋ ಒಂಚೂರು ಮಿಸ್ಟೇಕ್ ಆಗಿದ್ರು ಕೂಡ ಇದನ್ನ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರಂತಂದ್ರೆ ಯು ವಿಲ್ ಗೆಟ್ 6 ಔಟ್ ಆಫ್ 6 ಮಾರ್ಕ್ಸ್. LPP ಗಿಂತ ಕಡಿಮೆ ಸಮಯದೊಳಗೆ ಸಾಲ್ವ್ ಮಾಡ್ಬೋದು ಈ ಕ್ವಶನ್, ನೆನಪಿರಲಿ ನಿಮಗೆ. ಓಕೆ, ಎಸ್, ಲೆಟ್ ಮಿ ಸಾಲ್ವ್ ದಿಸ್ ಕ್ವಶನ್. What is that? Log of 1 plus tan x 0 to pi by 4. So he has given that I is equals to 0 to pi by 4 log of 1 plus tan x dx ಅಂತ ಬರೀನಿ, ಹೌದಾ? ಎಸ್, ಈಗ ಪ್ರಾಪರ್ಟಿ ಯೂಸ್ ಮಾಡೋಣ ಅಂತ ಹಂಗಾದ್ರೆ 0 to pi by 4 x ಪ್ಲೇಸ್ ನ pi by 4 ಐತಿ, ಹಂಗಾದ್ರೆ ಇದನ್ನ ಹೆಂಗ್ ಬರಿಬಹುದು? log of 1 plus tan of x ಪ್ಲೇಸ್ ಅಲ್ಲ a ಪ್ಲೇಸ್ ನ pi by 4 ಐತಿ. ಸೊ a minus x ಅಂತ ಬರೀತೀನಿ ಅಂತಂದ್ರೆ pi by 4 minus x ಅಂತ ಬರೀತೀನಿ. ನಾನು ಮೊನ್ನೆ ಒಂದ್ಸಲ ಏನಂತಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ರಿವಿಷನ್ ಮಾಡುವಾಗ ಒಂದು ಫಾರ್ಮುಲಾ ನೆನಪಿಡ್ರಿ ಯೂಸ್ ಆಗುತ್ತೆ ಅಂತ ಹೇಳಿದೆ, tan pi by 4 minus x. ಅದನ್ನ ಯಾವ ರೀತಿ ಬರೀತೀರಿ? tan pi by 4 tan of x minus y ಫಾರ್ಮುಲಾ, tan x minus tan y divided by 1 plus tan x into tan pi by 4 into tan x. So what is the value of tan pi by 4? 1 minus tan x divided by 1 plus tan x. ಹಾಗಾದ್ರೆ in place of tan pi by 4 minus x ಡೈರೆಕ್ಟ್ ಆಗಿ ಏನು ಬರಿಬಹುದು ನಾವು? I is equals to 0 to pi by 4 log of 1 plus tan pi by 4 minus x ಅಂದ್ರೆ ಏನು ಬರೀತೀರಿ? 1 minus tan x divided by 1 plus tan x dx. Okay, yes, so I becomes equals to 0 to pi by 4 LCM ತಗೊಳ್ರಿ, ಏನಾಗುತ್ತೆ ನೋಡ್ರಿ? log of 1 plus tan x plus ಇಲ್ಲಿ ಏನೈತಿ 1 minus tan x ಆಗುತ್ತೆ, ಬಿಕಾಸ್ ಇದಕ್ಕೆ ನೀವು ಏನು ಇಲ್ಲ ಅಂತಂದ್ರೆ ಡಿನಾಮಿನೇಟರ್ 1 ಇರುತ್ತೆ. ಸೊ 1 ಮತ್ತೆ 1 plus tan x LCM ಆಬ್ವಿಯಸ್ಲಿ 1 plus tan x ಆಗುತ್ತೆ. ಸೊ ಇದಕ್ಕೆ 1 plus tan x ಇಂದ ಮಲ್ಟಿಪ್ಲೈ ಮಾಡ್ತೀರಿ, ಕರೆಕ್ಟ್? ಎಸ್, ಹಾಗಾದ್ರೆ ಡಿನಾಮಿನೇಟರ್ ಏನ್ ಬರೀತೀರಿ? 1 plus tan x ಅಂತ ಬರೀತೀರಿ dx. ಓಕೆ, ಎಸ್, ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು? ಇಲ್ಲಿ ಪ್ಲಸ್ tan x ಮತ್ತೆ ಮೈನಸ್ tan x ಕ್ಯಾನ್ಸಲ್ ಆಗುತ್ತಾ ನೋಡಿ ನ್ಯೂಮರೇಟರ್ ಅಲ್ಲಿ? ಇದು ಪ್ಲಸ್ tan x ಮತ್ತೆ ಮೈನಸ್ tan x ಎರಡು ಕ್ಯಾನ್ಸಲ್ ಆಗ್ತವೆ. 1 plus 1 ಏನಾಗುತ್ತೆ ರೀ? 2 ಆಗುತ್ತೆ. ಹಾಗಾದ್ರೆ log 2 divided by 1 plus tan x ಆಗುತ್ತಾ ಇದೆ? ಲೆಟ್ ಮಿ ರೈಟ್ ಇಟ್ ಡೈರೆಕ್ಟ್ಲಿ. ಏನಂತ ಬರೀತೀರಿ? I is equals to integration from 0 to pi by 4. ಓಕೆ, 1 plus 1 is 2. ಸೊ ಅದನ್ನ ಹೆಂಗ್ ಬರೀತೀರಿ? log a minus log b ಅಂತ ಬರೀತೀರಿ. log 2 minus log of 1 plus tan x dx. Okay, so by the rule of integration ನೀವು ಎರಡಕ್ಕೂ ಸಪರೇಟ್ ಆಗಿ ಏನ್ ಮಾಡಬಹುದು? ಇಂಟಿಗ್ರಲ್ ಅಪ್ಲೈ ಮಾಡಬಹುದಾ? 0 to pi by 4 log 2 ಆಗುತ್ತೆ ಇದು dx ಮೈನಸ್ ಇದೇನಾಗುತ್ತೆ ಹೇಳ್ರಿ? log of 1 plus tan x dx ಆಗುತ್ತೆ. ಎಸ್, ಈ ಫ್ರಮ್ 0 to pi by 4 ಇದನ್ನ ನಾವು ಎಲ್ಲೋ ನೋಡಿದೀವಿ ನೋಡ್ರಿ ಈ ಟರ್ಮ್ ಅನ್ನ. ಅಂಡ್ ದಿಸ್ ಇಸ್ ನಥಿಂಗ್ ಬಟ್ I, ಹೌದಾ? ಈ I ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. I is equals to 0 to pi by 4 ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಬಿಡೋಣ ಅಂತ ಇಲ್ಲಿ. ಸೊ I is equals to ಏನ್ ಬರೀತೀರಿ? log 2 as it is. What is the integration of 1? x ಆಗುತ್ತೆ. From where to where? 0 to pi by 4 ಮೈನಸ್ ಇಲ್ಲೇನೈತಿ I ಅಂತ ಬರೀತಾರೆ. ಆ I ನ ಈ ಕಡೆ ಶಿಫ್ಟ್ ಮಾಡ್ರಿ. I plus I is 2I is equals to log 2 into ಏನ್ ಬರೀತೀರಿ ಹೇಳ್ರಿ? ಇಲ್ಲಿ pi by 4 ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀರಿ ಮೈನಸ್ ಲೋವರ್ ಲಿಮಿಟ್. ಸೊ 2 ನ ಆ ಕಡೆ ಶಿಫ್ಟ್ ಮಾಡ್ರಿ. I becomes equals to ನಂಗೆ ಬೇಕಾಗಿರೋದು I ವ್ಯಾಲ್ಯೂ ಅಲ್ವಾ? ಸೊ ಫಾರ್ that what I will do? log 2 divided by 2 multiplied by pi by 4 ಆಗುತ್ತೆ. ಓಕೆ, ಇದನ್ನ ಫೈನಲ್ ಸಿಂಪ್ಲಿಫಿಕೇಶನ್ ಮಾಡಿದ್ರಿ ಅಂತಂದ್ರೆ ದಿಸ್ ಬಿಕಮ್ಸ್
pi by 8, 4 2s are 8, pi by 8 log 2 ಅಂತ ಬರಿಬಹುದು. This is the required final answer for the given integral. ಓಕೆ, ಇದು ಒಂದು ಪಾಸಿಬಲ್ ಕ್ವಶನ್. ಇನ್ನೊಂದು ಯಾವ್ದು ಬರ್ಬೋದು? ಸೇಮ್ ಪ್ರಾಪರ್ಟಿಯನ್ನ ನೀಟಾಗಿ ನಾನು ಹೇಗೆ ಹೇಳ್ಕೊಟ್ನಲ್ಲ ಅದೇ ರೀತಿ ಸಾಲ್ವ್ ಮಾಡ್ಬೇಕು. ಅದ್ರ ಜೊತೆಗೆ ಹೆನ್ಸ್ ಇವ್ಯಾಲ್ಯೂಯೇಟ್ ಅಂತ ಇಲ್ಲೊಂದು ಕ್ವಶನ್ ಕೊಟ್ಟ ನೋಡ್ರಿ, ಆ ಕ್ವಶನ್ ಅನ್ನ ನಾನು ಈಗ ಸಾಲ್ವ್ ಮಾಡ್ತೀನಿ. ಸೊ I is equals to ಏನು ಕೊಟ್ಟಾನ? 0 to pi by 2. ಓಕೆ, ಈ ಕ್ವಶನ್ ಅನ್ನ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಸೊ ಏನ್ ಕೊಟ್ಟಾನ ಹಂಗಂದ್ರೆ ರೂಟ್ ಓವರ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಓವರ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಓವರ್ ಕಾಸ್ ಎಕ್ಸ್ dx, right? Then if I use the property, then it becomes ಏನ್ ಬರೀತೀರಿ ಹಂಗಾದ್ರೆ 0 to pi by 2. a ಅಂತಂದ್ರೆ pi by 2, ಎಲ್ಲೆಲ್ಲಿ x ಇತ್ತಲ್ಲ ಅಲ್ಲಿ ಯಾರಿಂದ ರಿಪ್ಲೇಸ್ ಮಾಡ್ತೀರಿ? ಸೈನ್ ಆಫ್ pi by 2 ಮೈನಸ್ x ಅಂತ ಬರೀತೀರಿ, ಡಿವೈಡ್ ಬೈ ರೂಟ್ ಓವರ್ ಸೈನ್ ಆಫ್ 90 ಮೈನಸ್ x. ಓಕೆ, ದೆನ್ ಪ್ಲಸ್ ರೂಟ್ ಓವರ್ ಕಾಸ್ ಆಫ್ 90 minus x dx. You know that sin of 90 minus theta is cos theta. In the same manner, this becomes what? I is equals to 0 to pi by 2 root over sin pi by 2 minus x can be written as cos x divided by this becomes cos x, right? See, ನಾನು ಎಷ್ಟು ನೆಸೆಸರಿ ಇದೋ ಅಷ್ಟೇ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲ ಟ್ರಿಗ್ನೋಮೆಟ್ರಿಕ್ ಬೇಸಿಕ್ಸ್ ಎಲ್ಲ ಇಲ್ಲಿ ಹೇಳ್ತಾ ಕೊಡೋಕ್ಕಾಗಲ್ಲ. ಓಕೆ, then cos of pi by 2 minus x is sin x dx. ಈಗ ಈ ಇಕ್ವೇಶನ್ಗೆ ಇಕ್ವೇಶನ್ ನಂಬರ್ 1 ಅಂತ ಕರೀನು, ಮತ್ತೆ ಈ ಇಕ್ವೇಶನ್ ಇಕ್ವೇಶನ್ ನಂಬರ್ 2 ಅಂತ ಕರೀನು. ಸೊ ಲೆಟ್ ಮಿ ಆಡ್ ಇಕ್ವೇಶನ್ 1 ಅಂಡ್ 2. ಇಕ್ವೇಶನ್ 1 ಮತ್ತೆ 2 ಅನ್ನ ಎರಡು ಆಡ್ ಮಾಡೋಣ. ಇಲ್ಲಿ ಬರೀಬೇಕು ಆಡಿಂಗ್ 1 and 2. 1 ಮತ್ತು 2 ಆಡ್ ಮಾಡಿದ್ರೆ i plus i ಡೈರೆಕ್ಟ್ ಬರ್ಬಿಡೋದಂತ. i plus i is 2 times i. ಸೊ ಎರಡಕ್ಕೂ ಏನೈತಿ ಹೇಳ್ರಿ? ಇಂಟಿಗ್ರೇಷನ್ ಸೇಮ್ ಐತಿ, ಲಿಮಿಟ್ಸ್ ಸೇಮ್ ಅದ. ಡೈರೆಕ್ಟ್ ಆಗಿ ಫಂಕ್ಷನ್ಸ್ ಅನ್ನ ಆಡ್ ಮಾಡ್ಬಿಡ್ಬೋದು ನಾವು. ಇಂಟಿಗ್ರಂಡ್ ಅಂತ ಕರಿತೀವಿ ನಾವು, ಇಂಟಿಗ್ರಂಡ್ ಅನ್ನ ಆಡ್ ಮಾಡ್ಬೋದು. ಓಕೆ, ಸೊ ಏನಿದೆ ಇಲ್ಲಿ? ಫಸ್ಟ್ ಇಕ್ವೇಶನ್ ಒಳಗಡೆ ರೂಟ್ ಓವರ್ ಸೈನ್ ಎಕ್ಸ್ ಐತಿ ಡಿವೈಡೆಡ್ ಬೈ ರೂಟ್ ಓವರ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಓವರ್ ಕಾಸ್ ಎಕ್ಸ್ ಐತಿ ಪ್ಲಸ್ ಇಲ್ಲಿ ಏನೈತಿ? ರೂಟ್ ಓವರ್ cos x divided by root over cos x plus root over sin x dx ಅಂತ ಬರೀನಿ. ಓಕೆ, LCM ನೋಡ್ರಿ, ಇದು a ಅನ್ಕೊಡ್ರಿ, ರೂಟ್ ಓವರ್ sin x ಅಂತಂದ್ರೆ a ಅನ್ಕೊಡ್ರಿ, a plus b, ಇಲ್ಲಿ b plus a. ಸೊ a plus b becomes the LCM. ನಾನು ಫಾರ್ಮೆಟ್ ಹೇಳ್ತಾ ಇದ್ದೀನಿ. ಓಕೆ, ಸೊ I is equals to ಆ 2 ನ ಈ ಕಡೆ ತಗೊಂಡ್ಬಂದ್ಬಿಡ್ರಿ, 1/2 ಇಂಟಿಗ್ರೇಷನ್ ಫ್ರಮ್ 0 to pi by 2. ಸೊ LCM ಏನಾಗುತ್ತೆ? ರೂಟ್ ಓವರ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ರೂಟ್ ಓವರ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಓವರ್ ಕಾಸ್ ಎಕ್ಸ್. ನ್ಯೂಮರೇಟರ್ನ ಆಡ್ ಮಾಡ್ಬಿಡ್ತೀವಿ. ಯಾವ ರೀತಿ ಆಡ್ ಮಾಡ್ತೀರಿ? ರೂಟ್ ಓವರ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಓವರ್ ಕಾಸ್ ಎಕ್ಸ್. ಓಕೆ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅನ್ನ ನೀವು ಅಬ್ಸರ್ವ್ ಮಾಡ್ರಿ, ಎರಡೂ ಸೇಮ್ ಅದಾವ. ಬೋತ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ I becomes equals to half integration from 0 to pi by 2. Okay, 1 dx ಆಗುತ್ತೆ. What is the integration of 1? x ಆಗುತ್ತೆ from 0 to pi by 2. Okay, so if I apply the upper limit ಏನಾಗುತ್ತೆ? pi by 2 minus 0 ಆಗುತ್ತೆ. So directly let me write it directly, then answer becomes 2 into 2 ಅಂತಂದ್ರೆ pi by 4 ಆಗುತ್ತೆ ಆನ್ಸರ್. ಓಕೆ, ಈ ರೀತಿ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ by using the property integration from 0 to a f of x dx is equals to integration from 0 to a f of a minus x dx. ಅದೇ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಆರ್ ಎಲ್ಸ್ ಯು ಮೇ ಗೆಟ್ ದಿಸ್ ಕ್ವಶನ್ ಆಲ್ಸೋ. ಸೇಮ್ ಪ್ರೊಸೀಜರ್ ಅಲ್ಲಿ ಏನೂ ಚೇಂಜಸ್ ಇಲ್ಲ. ಅಲ್ಲಿ ರೂಟ್ ಇತ್ತು, ಇಲ್ಲಿ ಪವರ್ 3/2 ಇತ್ತು ಅಷ್ಟೇ. ಇದನ್ನು ಒಂದು ಸಾಲ್ವ್ ಮಾಡ್ತೀನಿ ನಾನು. ಓಕೆ ಸರ್, ಏನ್ ಅದೇ ಹೇಳಿದ ಕಾನ್ಸೆಪ್ಟ್ ಐತಲ್ಲ, ಇದ್ರ ಬದಲಿ ಬೇರೆ ಕ್ವಶನ್ ಹೇಳ್ಬೋದಲ್ಲ? ಎಸ್, ನಾನು ಎಕ್ಸಾಮ್ ಅಲ್ಲಿ ಬರೋ ಕ್ವಶನ್ಸ್ ಅಥವಾ ಬಂದಿರೋ ಕ್ವಶನ್ಸ್ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, so for that reason I have to explain this question. Property same ಐತಿ, ಸೇಮ್ ಪ್ರೊಸೀಜರ್ ನ ಕ್ಯಾರಿ ಔಟ್ ಮಾಡ್ಬೇಕಾ? I will solve only this question. 0 to pi by 2. He has given sin raised to the power 3/2x divided by
sine raised to the power 3 by 2x plus cos raised to the power 3 by 2x dx. Let me call this equation as equation number 1. Then I is equals to, if I apply the property, and this becomes 0 to pi by 2 sine of ಏನಂತ ಬರೀತೀರಿ pi by 2 minus x ಇದರ ಪವರ್ ಏನು 3 by 2 divided by ಇಲ್ಲಿ ಏನೈತಿ sine of pi by 2 minus x raised to the power 3 by 2 plus cos of pi by 2 minus x raised to the power 3 by 2. Okay, so sin 90 minus theta, cos 90 minus theta, sin theta ಅಷ್ಟೇ. ಸೇಮ್ ಎಲ್ಲ ಪ್ರೊಸೀಜರ್ ರೂಟ್ ಐತಿ, ಇಲ್ಲಿ ರೇಸ್ ಟು ದಿ ಪವರ್ 3 by 2 ಐತಿ, ಏನೇನು ಚೇಂಜಸ್ ಇಲ್ಲ. ಹಾಗಾದ್ರೆ ಇದನ್ನೇನು ಬರೀತೀವಿ ನಾವೀಗ cos raised to the power 3 by 2 x divided by cos raised to the power 3 by 2x plus sin raised to the power 3 by 2x dx. All this equation has 2. Okay, next procedure ಏನು ಸರ್? Next procedure same, adding equations 1 and 2. Adding equations 1 and 2. So if I add 1 and 2, ಇಲ್ಲಿ I ಐತಿ ಮತ್ತೆ ಇಲ್ಲಿನೂ I ಐತಿ, I plus I becomes 2 times I, and that is equals to 0 to ಏನೈತಿ ಇಲ್ಲಿ pi by 2. ನ್ಯೂಮರೇಟರ್ ಆಡ್ ಮಾಡ್ರಿ, ಡಿನಾಮಿನೇಟರ್ ನೋಡ್ರಿ ಎಲ್ಲ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ, ಇಲ್ಲೂ ಸೇಮ್ ಐತಿ. ಸೊ ಡೈರೆಕ್ಟ್ ಆಗಿ ಆಡ್ ಮಾಡ್ಕೊಂಡ್ಬಿಡ್ರಿ. ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ಏನು? ಲೆಟ್ ಮಿ ರೈಟ್ sin raised to the power 3 by 2x plus cos raised to the power 3 by 2x. ನ್ಯೂಮರೇಟರ್ ಏನಿತ್ತು ಹಂಗಾದ್ರೆ ಇಲ್ಲೂ sin raised to the power 3 by 2x plus ಇಲ್ಲೇನೈತಿ cos raised to the power 3 by 2x dx. Okay, this numerator and denominator will get cancelled. ಎರಡು ಕ್ಯಾನ್ಸಲ್ ಆಗ್ತವೆ. ಸೊ I becomes equals to ಆ 2 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅಂದ್ರೆ 1 by 2 into integration of 1 dx from 0 to pi by 2. So I is equals to 1 by 2. What is the integration of 1? X ಆಗುತ್ತೆ from 0 to pi by 2. Apply the upper limit minus lower limit. Pi by 2 minus 0 ಅಂತಂದ್ರೆ ಆನ್ಸರ್ ಏನಾಗುತ್ತೆ? 1 by 2 into pi by 2 is pi by 4. This is the required answer for the given question. Next ನೋಡ್ರಿ, ಅದು ಕೇಳಿಲ್ಲ ಅಂತಂದ್ರೆ ಯಾವ್ದು ಕೇಳಬಹುದು? ಈ ಕ್ವಶನ್ ಕೇಳಬಹುದು. cos raised to the power 5x sin raised to the power 5x cos raised to the power 5x. ಈ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಸೇಮ್ ಪ್ರೊಸೀಜರ್ ರೀ, ಜಸ್ಟ್ ಪವರ್ ಅಷ್ಟೇ ಚೇಂಜ್ ಐತಿಲಿ, ಮತ್ತೇನೇನು ಚೇಂಜ್ ಆಗೋದಿಲ್ಲ. ಇದರದ್ದು ಆನ್ಸರ್ ಏನು ಬರುತ್ತೆ? pi by 4 ನ ಬರುತ್ತೆ. ಓಕೆ, ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್. ಪ್ರಾಪರ್ಟಿ ರಿಮೇನ್ಸ್ ಸೇಮ್ ಇದೆ. ಪ್ರಾಪರ್ಟಿ ಡೆರಿವೇಶನ್ ಏನು ಹೇಳಿದ್ದಲ್ಲ ಆಗಲೇ, ಪ್ರೂಫ್ ಅದೆಲ್ಲ ಸೇಮ್ ಟು ಸೇಮ್ ಇರುತ್ತೆ, ಏನೂ ಚೇಂಜಸ್ ಆಗೋದೇ ಇಲ್ಲ. ಅದರ್ವೈಸ್ ಈ ಕ್ವಶನ್ ಬರ್ಬೋದು sin raised to the power 4x sin raised to the power 4x ಇಲ್ಲಿ cos raised to the power 4x sin pi by 2 minus x ಆಗುತ್ತಾ? ಓಕೆ, ಇದು sin pi by 2 minus x cos pi by 2 minus x, ಪವರ್ ರಿಮೇನ್ಸ್ ಸೇಮ್. ಸೊ ಇದು ಸೈನ್ ಅಂತಂದ್ರೆ ಅದು ಕಾಸ್ ಆಗುತ್ತೆ, ಅವಾಗ ಇದು ಕಾಸ್ ಆಗುತ್ತೆ, ಇದು ಸೈನ್ ಆಗುತ್ತೆ. ಮತ್ತೆ ಆಡ್ ಮಾಡ್ರಿ ಇಕ್ವೇಶನ್ 1 and 2, ಆ 2 ನ ಕಡೆ ಶಿಫ್ಟ್ ಮಾಡ್ರಿ, ಇಂಟಿಗ್ರೇಟ್ ಮಾಡ್ರಿ. ಓಕೆ, ದೆನ್ ವಾಟ್ ಮಲ್ಟಿಪ್ಲೈ, ಗೆಟ್ ದ ಆನ್ಸರ್, ದಟ್ಸ್ ಇಟ್. ನೆಕ್ಸ್ಟ್ ಈ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ. ಇದು ಕ್ವಶನ್ ನೀವು ಮಾರ್ಕ್ ಮಾಡ್ಕೊಡ್ರಿ. ದಿಸ್ ಈಸ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಅಂಡ್ ಮೋಸ್ಟ್ ಫೇವರೇಟ್ ಕ್ವಶನ್. ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟರ್ಸ್ಗೆ ಇದೊಂಥರ ಫೇವರೇಟ್ ಕ್ವಶನ್ ಇದ್ದಾಗಿದೆ. ಸೊ I is equals to ಏನಂತ ಕೊಟ್ಟಾನ ಇಲ್ಲಿ? 0 to a, ಓಕೆ, root x divided by root x plus root over a minus x dx. ಸೇಮ್ ಪ್ರಾಪರ್ಟಿ, ಇದೇನು ಪ್ರಾಪರ್ಟಿ ಐತಲ್ಲ ಅದೇ ಪ್ರಾಪರ್ಟಿನ ಯೂಸ್ ಮಾಡೋಣ. I is equals to 0 to a, x has to be replaced by what? a minus x, ಹೌದಾ, ಡಿವೈಡೆಡ್ ಬೈ ಇಲ್ಲಿ ಏನು ಬರೀತೀವಿ? ರೂಟ್ ಓವರ್ a ಮೈನಸ್ ಎಕ್ಸ್. ಮತ್ತು ಇದೇನಾಗುತ್ತೆ ಅವಾಗ? ಪ್ಲಸ್ ಎಕ್ಸ್ ಪ್ಲೇಸ್ನಾಗ ಏನು ಬರೀತೀರಿ? a ಮೈನಸ್ ಎಕ್ಸ್ ಬರಿಬೇಕಿಲ್ಲ, a ಬರೀತೇನ್ರಿ a ಮೈನಸ್ ಎಕ್ಸ್ ಅಂತ ಬರ್ತದೆ. ದೆನ್ ಸಿಂಪ್ಲಿಫೈ ಮಾಡೋಣ ಒಂಚೂರೆ. 0 to a root over a minus x divided by this remains as it is, root over a minus x plus ಇದೇನಾಗುತ್ತೆ ನೋಡ್ರಿ, ಇಲ್ಲೇ ಈ a ಮತ್ತೆ a ಕ್ಯಾನ್ಸಲ್ ಆಗುತ್ತೆ, ಯಾಕಂದ್ರೆ ಮೈನಸ್ ಎ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಎಕ್ಸ್ ಆಗುತ್ತೆ. ಸೊ ರೂಟ್ ಎಕ್ಸ್ ಆಗುತ್ತೆ ಇದು dx. Let me call this equation as number 1, this as equation number 2. Now
Let me add equation 1 and 2. Adding equations 1 and 2. Then ಅವಾಗ ಏನ್ ಬರೀತೀರಿ? Okay, if I add these two, then the equation becomes what? I plus I is equals to 2 times I. Okay, ಲಿಮಿಟ್ ಸೇಮ್ ಐತಿ, ಒಂದ ಇಂಟಿಗ್ರಲ್ ಒಳಗೆ ಆಡ್ ಮಾಡ್ಕೊಂಡ್ಬಿಡ್ರಿ. ಜಸ್ಟ್ ಡಿನಾಮಿನೇಟರ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ರೂಟ್ ಓವರ್ ಎ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಐತಿ, ಇಲ್ಲೂ ರೂಟ್ ಓವರ್ ಎ ಮೈನಸ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ ಐತಿ. ಓಕೆ, ಎ ಪ್ಲಸ್ ಬಿ ಅಂತಂದ್ರೆ ಒಂದೇ, ಬಿ ಪ್ಲಸ್ ಎ ಅಂತಂದ್ರೆ ಒಂದೇ. ಸೊ ಐ ವಿಲ್ ಡೈರೆಕ್ಟ್ಲಿ ಆಡ್ ದ ನ್ಯೂಮರೇಟರ್ಸ್. ರೂಟ್ ಎಕ್ಸ್ ಪ್ಲಸ್ ರೂಟ್ ಓವರ್ ಎ ಮೈನಸ್ ಎಕ್ಸ್. ಡಿನಾಮಿನೇಟರ್ ಏನೈತಿ? ರೂಟ್ ಎಕ್ಸ್ ಪ್ಲಸ್ ರೂಟ್ ಓವರ್ ಎ ಮೈನಸ್ ಎಕ್ಸ್. ನೋಡ್ರಿ ಎಷ್ಟು ಚಂದ ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ಓಕೆ, ನಮ್ಮ ಉತ್ತರ ಕರ್ನಾಟಕದೊಳ ಭಾಷೆ ಒಳಗೆ ಹೇಳೋದಾದಂತಂದ್ರೆ ಎಷ್ಟು ಚಂದ ಕ್ಯಾನ್ಸಲ್ ಆಗ್ತೈತೆ ಅಂತಂದ್ರೆ ಅಷ್ಟು ನಾಚಿಕೆನ ಇಲ್ಲ ಅಂತ ಅದರ ಅರ್ಥ. ಅದಕ್ಕೆ ಓಕೆ, ಅಷ್ಟು ನಾಚಿಕೆನ ಇಲ್ಲ ಇದಕ್ಕೆ. ಹಂಗ ಬರುತ್ತೆ, ಹಂಗ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ ಇದು. ದೆನ್ ಐ ಇಸ್ ಈಕ್ವಲ್ಸ್ ಟು ಈ 2 ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಅಂತಂದ್ರೆ 1/2 ಇಂಟಿಗ್ರೇಷನ್ ಆಫ್ 1 dx from where to where? From 0 to a. What is integration of 1 then? Integration of 1 is x from 0 to a. Now let me apply the upper limit. 1/2 into ಏನಾಗುತ್ತೆ? a lower limit 0, a minus 0 ಆಗುತ್ತೆ. So the answer is I is equals to a divided by 2 is the required answer. ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದ್ರೆ 100% ನಾನು ಹೇಳ್ತಾ ಇದೀನಲ್ಲ, ಈ ಕ್ವಶನ್ ಒಳಗಡೆ ಒಂದು ಬಂದೇ ಬರುತ್ತೆ. ಒಂದ್ ವೇಳೆ ಈ ಪ್ರಾಪರ್ಟಿ ಕೇಳಿದ್ರ ಅಂತಂದ್ರೆ ಓಕೆ, ಸೇಮ್ ಪ್ರಾಪರ್ಟಿ ಕ್ವಶನ್ ಒಂದು ಸ್ವಲ್ಪ ಚೇಂಜ್ ಇದೆ. ಈ ಕ್ವಶನ್ ಅನ್ನ ನೀವು ಟ್ರೈ ಮಾಡ್ಕೊಡ್ರಿ. ಏನಿಲ್ಲ, π/2 ಮೈನಸ್ ಎಕ್ಸ್ ಆಗುತ್ತೆ. ಅವಾಗ ಇದು ಕಾಸ್ ಎಕ್ಸ್ ಆಗುತ್ತೆ ರೀ, ಇದು ಸೈನ್ ಎಕ್ಸ್ ಆಗುತ್ತೆ, ಇಲ್ಲಿ ಕಾಸ್ ಎಕ್ಸ್ ಆಗುತ್ತೆ, ಇಲ್ಲಿ ಸೈನ್ ಎಕ್ಸ್ ಆಗುತ್ತೆ. ಮತ್ತೆ ಡಿನಾಮಿನೇಟರ್ ಸೇಮ್ ಬರುತ್ತೆ ರೀ. ಓಕೆ, ಆ್ಯಡ್ ಮಾಡ್ತೀರಿ, ಅವಾಗ ಏನೋ ಒಂದು ಕ್ಯಾನ್ಸಲ್ ಆಗ್ತಾವ್ರಿ. ಕ್ಯಾನ್ಸಲ್ ಆಗಿ ಮತ್ತೆ ಒಂದು ಫಾರ್ಮ್ಯಾಟಿಗೆ ರೆಡ್ಯೂಸ್ ಆಗುತ್ತೆ, ಮತ್ತೆ ಸಿಂಪಲ್ ಇಂಟಿಗ್ರೇಷನ್ ಬರುತ್ತೆ ನಿಮ್ಗೆ. ಓಕೆ, ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಎಸ್, ದೆನ್ ಆ ಕ್ವಶನ್ ಕೇಳಿಲ್ಲ ಅಂತಂದ್ರೆ, ಆ ಪ್ರಾಪರ್ಟಿ ಕೇಳಿಲ್ಲ ಅಂತಂದ್ರೆ ಸೆಕೆಂಡ್ ಪ್ರಾಪರ್ಟಿ ಯಾವುದು? ಮೋಸ್ಟ್ ಪಾಸಿಬಲ್ ಕ್ವಶನ್ ಇದು ಕೂಡ, ಸೆಕೆಂಡ್ ಪ್ರಿಯಾರಿಟಿ. ಓಕೆ, ಆ ಕ್ವಶನ್ ಹೇಳಿದನಲ್ಲ ನಾನು, 70% ಚಾನ್ಸಸ್ ಇರೋದು ಫಸ್ಟ್ ಕ್ವಶನ್ ನಾನು ಡಿಸ್ಕಷನ್ ಮಾಡಿದ್ನಲ್ಲ ಆ ಪ್ರಾಪರ್ಟಿ. ಅದು ಕೇಳಿಲ್ಲ ಅಂತಂದ್ರೆ, ನಿಮ್ ಟೈಮ್ ಪಾಂಡು ಇತ್ತಂತಂದ್ರೆ ಈ ಕ್ವಶನ್ ಬರುತ್ತೆ. ಓಕೆ, ಎಸ್, ಪ್ರೂವ್ ದ್ಯಾಟ್. ಏನ್ ಕ್ವಶನ್ ಕೊಟ್ಟ ನೋಡ್ರಿ, ಇಂಟಿಗ್ರೇಷನ್ ಫ್ರಮ್ a to b f of x dx is equals to a to b f of a plus b minus x dx ಅಂತ. ಸೇಮ್ ಮ್ಯಾನರ್ ನಾವು ಏನ್ ಮಾಡೋದು, ಪ್ರೀವಿಯಸ್ ಹೆಂಗ್ ತಗೊಂಡಿದ್ವಿಲ್ಲ ಅದೇ ರೀತಿ RHS ಕನ್ಸಿಡರ್ ಮಾಡೋಣ. a to b f of a plus b minus x dx. ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ರೆ. ಲೆಟ್ ಮಿ ಪುಟ್ a plus b minus x as t. Let me change the limits accordingly. Limits change ಮಾಡ್ತೀರಿ. x is equals to b ಅಪ್ಲೈ ಮಾಡಿದ್ರೆ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಒಂದು ವೇಳೆ x is equal to b, ಇಲ್ಲಿ b ಬರೋದ್ರೆ b and b get cancels, which implies t is equals to a. then x is equals to a ತಗೊಂಡ್ರಿ ಅಂತಂದ್ರೆ t is equals to b ಬರುತ್ತೆ. Right, if I differentiate both sides with respect to x, then it becomes a derivative 0, b derivative 0. x ದ ಡೆರಿವೇಟಿವ್ ಅಂತಂದ್ರೆ with respect to x 1 ಆಗುತ್ತಾ, ಮೈನಸ್ dx is equals to ಏನಾಗುತ್ತೆ ರೀ, dt ಆಗುತ್ತಾ. ಎಸ್, ಸೊ ರಿಪ್ಲೇಸ್ ಮಾಡ್ರಿ ಹಂಗಾದ್ರೆ. ದೆನ್ RHS becomes equals to ಇಂಟಿಗ್ರೇಷನ್ ಫ್ರಮ್ a ಪ್ಲೇಸ್ನಾಗ ಏನು ತಗೊಂಡಿದ್ದೀನಿ, ಏನ್ ಬರೀತೀರಿ, ಲಿಮಿಟ್ಸ್ b ಬರೀತಾರೆ, ಯಾಕಂದ್ರೆ ನಾ ವೇರಿಯೇಬಲ್ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ಐ ನೀಡ್ ಟು ರೈಟ್ ವಿತ್ ರೆಸ್ಪೆಕ್ಟ್ ಟು t. ಸೊ ಅಪ್ಪರ್ ಲಿಮಿಟ್ ಏನ್ ಬರೀತೀರಿ ಹಂಗಾದ್ರೆ, ಅಪ್ಪರ್ ಲಿಮಿಟ್ ಏನ್ ಬರೀತೀರಿ, a ಅಂತ ಬರೀತೀರಿ. ಎಸ್, ಸೊ f ಆಫ್ a ಪ್ಲಸ್ b ಮೈನಸ್ ಎಕ್ಸ್ ಅಂತಂದ್ರೆ t ತಗೊಂಡೆ, ಮುಂದೆ dx ಪ್ಲೇಸ್ನಾಗ ಏನ್ ಬರೀತೀರಿ, ಮೈನಸ್ dt ಅಂತ ಬರೀತೀರಿ. ಸೇಮ್ ಈ ಮೈನಸ್ ಅನ್ನ ಇದಕ್ಕೆ ಅಪ್ಲೈ ಮಾಡ್ರಿ, ಅವಾಗ ಲಿಮಿಟ್ಸ್ ಎಕ್ಸ್ಚೇಂಜ್ ಆಗ್ತವ. ಚೇಂಜ್ ಆಫ್ ಲಿಮಿಟ್ಸ್ ಕಾನ್ಸೆಪ್ಟ್. ಸೊ ಏನ್ ಬರೀತೀರಿ, a ಟು b f ಆಫ್ t dt ಆಗುತ್ತೆ. ಈಗ ಚೇಂಜ್ ಆಫ್ ವೇರಿಯೇಬಲ್ ಪ್ರಾಪರ್ಟಿ ಯೂಸ್ ಮಾಡ್ರಿ. ವಾಟ್ ಈಸ್ ದಟ್ ಪ್ರಾಪರ್ಟಿ? ಎಸ್, ಸೊ RHS becomes equals to ವೇರಿಯೇಬಲ್ಸ್ ಚೇಂಜ್ ಮಾಡಿದ್ರೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರ್ಬಿಡೋಣ ಅಷ್ಟೇ, f ಆಫ್ x dx, and that is nothing but LHS. Therefore we have to write LHS is equals to RHS, hence proof. ಇಷ್ಟು ಬರೋದಂತಂದ್ರೆ you will get 3 marks till here.
ನೆಕ್ಸ್ಟ್ ಅದ್ರ ಜೊತೆಗೆ ಹೆನ್ಸ್ ಇವ್ಯಾಲ್ಯುಯೇಟ್ ಕ್ವಶನ್ ಮಾಡಿದ್ರು ಅಂತಂದ್ರೆ ಯು ವಿಲ್ ಗೆಟ್ 3 more marks. ಸೊ ಟೋಟಲ್ 6 marks. ಎಸ್. ಸೊ ಏನ್ ಕ್ವಶನ್ ಕೊಟ್ಟ ನೋಡ್ರಿ, π/6 ಅಂತಂದ್ರೆ 30 ಡಿಗ್ರಿ, π/3 ಅಂತಂದ್ರೆ 60 ಡಿಗ್ರಿ. 1 ಡಿವೈಡ್ ಬೈ 1 ಪ್ಲಸ್ ರೂಟ್ tan x. ಸೊ I is equals to π/6 to π/3, π/6 to π/3, 1 divided by 1 plus root tan x. ಇದನ್ನ ನೀವು ಸುಮ್ಮನೆ tan x ಅನ್ನ sin x by cos x ಬರ್ಕೊಂಡು ಸುಮ್ಮನೆ ಲೆಂದಿ ಮಾಡಕ್ ಹೋಗ್ಬೇಡ್ರಿ. ಒಂದು ನೆನ್ಪಿಟ್ಕೊಡ್ರಿ, tan is reciprocal of cot. ಸೊ cot ಬಂತು ಅಂತಂದ್ರೆ we can write it as 1 by tan x ಅಂತ ಬರಿಬಹುದು. ಇದೊಂದು ನಿಮಗೆ ನೀಟಾಗಿ ನೆನಪಾಗ್ತಿತ್ತು ಅಂತಂದ್ರೆ ನೋ ನೀಡ್ ಟು ರೈಟ್ sin by cos ಬರೆಯೋ ಅವಶ್ಯಕತೆನೇ ಇಲ್ಲ. ಸೊ I is equals to, let us apply the property. ಏನ್ ಬರೀತೀರಿ, a to b, ಹೌದಾ? f of ಏನ್ ಬರೀತೀರಿ, a plus b minus x ಅಂದ್ರೆ 1 plus root over tan of π/6 plus π/3. ನೀವು ಇಲ್ಲಿ ಎಲ್ಲಾದ್ರೂ ಸೈಡ್ ಬರೀರಿ. π/6 ಅಂದ್ರೆ 30 ಡಿಗ್ರಿ, π/3 ಅಂತಂದ್ರೆ 60 ಡಿಗ್ರಿ, ಎರಡು ಆಡ್ ಮಾಡಿದ್ರೆ ಅಂತಂದ್ರೆ 90 ಡಿಗ್ರಿ ಸಿಗುತ್ತೆ ನಿಮಗೆ, ಹೌದಾ? ಸೊ ಡೈರೆಕ್ಟ್ ಬರ್ಬಿಡ್ತಾನೆ ನೋಡ್ರಿ, ಏನಂತ ಬರೀತೀರಿ, π/2 ಮೈನಸ್ ಎಕ್ಸ್ ಅಂತ ಬರಿಬಹುದು. ನಾವೀಗ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಇವೆರಡು ಆಡ್ ಮಾಡಿ ಅದನ್ನ ಎಕ್ಸ್ ಸಬ್ಟ್ರಾಕ್ಟ್ ಮಾಡಬೇಕು. a plus b minus x. Then I is equals to π/6 to π/3, 1 divided by 1 plus root over tan 90 minus theta is cot theta. So cot x ಅಂತ ಬರೀತೀರಿ, dx ಅಂತ ಬರ್ಕೊಡ್ರಿ. cot ಅನ್ನ ಮತ್ತೆ ನಾನು ಅಲ್ಲಿ ಬರ್ದಿದ್ನಲ್ಲ ಅದನ್ನೇ ಯೂಸ್ ಮಾಡೋಣ ಈಗ. Then I is equals to π/6 to π/3, 1 divided by 1 plus ರೂಟ್ ಐತಿ, ಇದನ್ನ ಹಿಂಗೆ ಬರ್ಬಿಡೋಣ, 1 divided by root over tan x ಅಂತ ಬರೀದೆ. ಬಿಕಾಸ್ 1 ಗೆ ರೂಟ್ ಹಾಕಿದ್ರೆ ಅಂತಂದ್ರೆ ಇಟ್ ವಿಲ್ ಗಿವ್ 1. ರೂಟ್ ಆಫ್ 1 divided by tan x, ರೂಟ್ 1 ಅಂತಂದ್ರೆ 1 ಅಂತ ಬರ್ದೆ ನಾನು. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ತೀವಿ, π/6 to π/3 LCM ತಗೊಳ್ರಿ, ಇಲ್ಲಿ ರೂಟ್ ಆಫ್ tan x plus 1 ಆಗುತ್ತೆ, 1 divided by root of tan x plus 1 divided by root over tan x. Okay, dx ಅಂತ ಬರೀತೀವಿ. See, we know that denominator of denominator goes to the numerator. ಹಾಗಾದ್ರೆ ಹೆಂಗ್ ಬರೀತೀವಿ ನಾವೀಗ, ಎಸ್ ಏನ್ ಬರೀಬಹುದು ಹೇಳ್ರಿ ನೋಡಿ. ಹಂಗಾದ್ರೆ I becomes equals to integration from π/6 to π/3 root over tan x divided by ಇದನ್ನು 1 plus root tan x ಅಂತ ಬರೀಬಹುದು, ಏನು ತೊಂದರೆ ಇಲ್ಲ. 1 plus root tan x dx. Let me call this equation as equation number 2. ಇದಕ್ಕೆ equation number 1 ಆಯ್ತು. Now let me add the equation number 1 and 2. Adding 1 and 2. ಆಡ್ ಮಾಡಿದ್ರೆ ಅಲ್ಲಿ I ಐತಿ, ಇಲ್ಲೂ I ಐತಿ ಅಂತಂದ್ರೆ I plus I is 2 times I. ಸೇಮ್ ಪ್ರೊಸೀಜರ್, π/6 to π/3. ಓಕೆ, ಎಸ್ ಡಿನಾಮಿನೇಟರ್ ಸೇಮ್ ಐತೆ ನೋಡ್ರಿ, ಇಲ್ಲಿ 1 plus root tan x ಐತಿ, ಇಲ್ಲಿ 1 plus root tan x ಐತಿ. ಸೊ LCM ತಗೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ LCM ಏನಾಗುತ್ತೆ, 1 plus root over tan x ಆಗುತ್ತೆ. If I add the numerators directly, that is also 1 plus root over tan x. ಓಕೆ, ನಾನು ಆಗ್ಲೇ ಹೇಳಿದಾಗೆ ಹೆಂಗ್ ಬಂದಿರ್ತಾವಲ್ಲ ಹಂಗ ಕ್ಯಾನ್ಸಲ್ ಆಗ್ಬೇಕು ಹೋಗ್ತಾವೆ ಎರಡು. ಯಾವ ಫೋರ್ಸ್ನಾಗ ಬಂದಿರ್ತಾವಲ್ಲ ಅದೇ ಫೋರ್ಸ್ನಾಗ ಹೋಗ್ಬಿಡ್ತಾವೆ. ಸೊ I is equals to ಈ 2 ಆಕರ್ಷಿಪ್ ಮಾಡ್ರಿ, 1/2 ಆಗುತ್ತೆ. ಓಕೆ, ಇಂಟಿಗ್ರೇಷನ್ ಫ್ರಮ್ π/6 to π/3, 1 dx. ಸೊ 1 ಇಂಟಿಗ್ರೇಷನ್ ಏನಂತ ಬರೀತೀರಿ, x ಅಂತ ಬರೀತೀವಿ, ಫ್ರಮ್ π/6 to π/3, 1/2 into, if I apply the upper limit first, π/3 ಅಂತಂದ್ರೆ 60 ಡಿಗ್ರಿ minus 30. 60 minus 30. So what is 60 minus 30? 60 minus 30 is 30. π/6 ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ, π/12 ಆಗುತ್ತೆ. ಇಷ್ಟು ನೀಟಾಗಿ ಬರೋದು ಅಂತಂದ್ರೆ ಯು ವಿಲ್ ಗೆಟ್ 3 out of 3 marks. ಇಲ್ಲಿವರೆಗೂ ನೀಟಾಗಿ ಬರೀಬೇಕು, ಒಂದು ಸ್ಟೆಪ್ ಕೂಡ ನೀವು ಮಿಸ್ ಮಾಡಬಾರ್ದು. ಓಕೆ, ಎಸ್. ಹಾಗಾದ್ರೆ
ಇನ್ನೊಂದು ಪಾಸಿಬಲ್ ಕ್ವಶನ್ ಯಾವುದು? ಥರ್ಡ್ ಪಾಸಿಬಲ್ ಕ್ವಶನ್ ಪ್ರಾಪರ್ಟಿ ಇದು. ಸೊ ಇನ್ ದಿಸ್ ಕ್ವಶನ್ he has given that show that integration from minus a to a f of x dx is equals to 2 times 0 to a f of x dx if f of x is even, 0 if f of x is odd. ಫಸ್ಟ್ ಈವನ್ ಮತ್ತೆ ಆಡ್ ಬಗ್ಗೆ ನಾನು ಇಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ ನಿಮಗೆ. ಒಂದು ಫಂಕ್ಷನ್ ಈವನ್ ಫಂಕ್ಷನ್ ಅಂತ ಯಾವಾಗ ಆಗ್ತೈತೆ ಅಂದ್ರೆ ಅದ್ರೊಳಗೆ ನೆಗೆಟಿವ್ ವೇರಿಯಬಲ್ ಕೊಟ್ಟಾಗ ನಿಮಗೆ ಫಂಕ್ಷನ್ ಪಾಸಿಟಿವ್ನ ಬರ್ತಿರ್ಬೇಕು. ನೆಗೆಟಿವ್ ಕೊಟ್ಟರು ಅದೇನ್ ಬರ್ಬೇಕ? ಫಂಕ್ಷನ್ ಪಾಸಿಟಿವ್ನ ಬರ್ತಿರ್ಬೇಕು. ಅವಾಗ ಫಂಕ್ಷನ್ಗೆ ನಾವೇನ್ ಅಂತ ಕರಿತೀವಿ? ಈವನ್ ಫಂಕ್ಷನ್ ಅಂತ ಕರಿತೀವಿ. ಏನ್ ಫಂಕ್ಷನ್ ಅಂತ ಕರಿತೀವಿ? ಈವನ್ ಫಂಕ್ಷನ್. ನೆಗೆಟಿವ್ ಇನ್ಪುಟ್ ಕೊಟ್ಟಾಗ ಒಂದ್ ವೇಳೆ ನೆಗೆಟಿವ್ ಆಫ್ ದಿ ಫಂಕ್ಷನ್ ಈಕ್ವಲ್ ಆಗ್ತಿತ್ತು ಅಂತಂದ್ರೆ ದಟ್ ಫಂಕ್ಷನ್ ಇಸ್ ಕಾಲ್ಡ್ ಆಡ್ ಫಂಕ್ಷನ್. ಯಾವ ಫಂಕ್ಷನ್ ಹೇಳ್ರಿ? ಆಡ್ ಫಂಕ್ಷನ್. ಓಕೆ, ಸೊ ಈ ಕಾನ್ಸೆಪ್ಟ್ ಯಾರಿಗೆ ಕ್ಲಿಯರ್ ಇರುತ್ತಲ್ಲ ಆಟೋಮೆಟಿಕ್ ಆಗಿ ಈ ಕ್ವಶನ್ ಸಾಲ್ವ್ ಆಗುತ್ತೆ. ಇದು ಥರ್ಡ್ ಪ್ರಿಯಾರಿಟಿ, ರೇರ್ ಕೇಸ್, ಬಟ್ ಹೇಳಿಕ್ ಬರೋದಿಲ್ಲ. ನಿಮ್ಮ ಸಮಯ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಈ ವರ್ಷ. ಲೆಟ್ ಅಸ್ ಚೆಕ್ ದ ಲಕ್ ಅಷ್ಟೇ. ಎಸ್, he has given that LHS ಕನ್ಸಿಡರ್ ಮಾಡೋಣ. ಇಲ್ಲಿ ಮೈನಸ್ ಎ ದಿಂದ ಎ. ಇಲ್ಲಿ ನೋಡ್ರಿ ನಂಬರ್ ಲೈನ್ ಬರೀತೀನಿ ನಾನು. ಫಾರ್ ಎಕ್ಸಾಂಪಲ್ ಈಗ -2 to +2 ಅಂತಂದ್ರೆ 100% ಮಿಡಲ್ ಲೈನ್ 0 ಅಂತ ಬಂದೇ ಬರುತ್ತಲ್ಲ, ಅದು ನಮಗೆ ಗೊತ್ತಿರೋದೆ. ಸೊ ಇಲ್ಲಿ -a to a ಅಂತಂದ್ರೆ ಮಿಡಲ್ ಒಂದು ಲಿಮಿಟ್ ಏನ್ ಬರುತ್ತೆ? 0 ಬರುತ್ತಲ್ಲ. ಸೊ ಲೆಟ್ ಅಸ್ ಬ್ರೇಕ್ ದ ಲಿಮಿಟ್ಸ್. -a ದಿಂದ 0 ಬೈ ಯೂಸಿಂಗ್ ಬ್ರೇಕಿಂಗ್ ಆಫ್ ಲಿಮಿಟ್ಸ್ ಪ್ರಾಪರ್ಟಿ. f of x dx this is equals to ಏನಾಗುತ್ತೆ ಅವಾಗ? -a to 0 f of x dx ಪ್ಲಸ್ ಆಮೇಲೆ 0 to a f of x dx LHS. ಈ ಪರ್ಟಿಕ್ಯುಲರ್ ಇಂಟಿಗ್ರಲ್ ಒಳಗಡೆ ನೀವು ಇಲ್ಲಿ ಈ ರೀತಿ ಮಾರ್ಕ್ ಮಾಡಿಬಿಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಅಷ್ಟೇ ಸಬ್ಸ್ಟಿಟ್ಯೂಷನ್ ಮಾಡೋದಂತ ಪುಟ್ x is equals to -t ಅಂತ ತಗೊಳ್ರಿ. ಓಕೆ, x is equals to -t ಅಂತ ತಗೊಂಡ್ರೆ ಏನಾಗುತ್ತೆ ಹಂಗಾದ್ರೆ? dx is equals to -dt ಆಗುತ್ತೆ. ಇನ್ ದ ಸೇಮ್ ಮ್ಯಾನರ್ ಲಿಮಿಟ್ ವಿಲ್ ಆಲ್ಸೋ ಚೇಂಜ್. ಲಿಮಿಟ್ ಏನಾಗುತ್ತೆ? ಒಂದ್ ವೇಳೆ ನೀವು x as 0 ತಗೊಂಡ್ರಿ ಅಂತಂದ್ರೆ x 0 ತಗೊಂಡ್ರಿ ಅಂತಂದ್ರೆ t is also 0. ಓಕೆ, x ಒಂದ್ ವೇಳೆ a ತಗೊಂಡ್ರಿ ಅಂತಂದ್ರೆ x ಒಂದ್ ವೇಳೆ a ತಗೊಂಡ್ರೆ x ಒಂದ್ ವೇಳೆ -a ತಗೊಂಡ್ರಿ ಅಂತಂದ್ರೆ -a is equal to -t ಅಂತಂದ್ರೆ ಮೈನಸ್ ಅಂಡ್ ಮೈನಸ್ ಗೆಟ್ ಕ್ಯಾನ್ಸಲ್ಸ್. x is equals to -a implies t is equals to a. ಇದನ್ನ ಯಾಕೆ ನಾನು ಈ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ? ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರೋದು 0 to a, ಅಲ್ಲಿ LHS ಒಳಗಡೆ ಕೊಟ್ಟಿರೋದು ಕೂಡ 0 to a, ಬಟ್ ಇಲ್ಲಿ ಏನಿದೆ -a ದಿಂದ 0 ಐತಲ್ಲ, ನಾನು ಇನ್ ಟರ್ಮ್ಸ್ ಆಫ್ 0 to a ಬರ್ಕೋಬೇಕಾಗಿದೆ. ಈಗ ಅದಕ್ಕೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಓಕೆ, ದೆನ್ ಎಸ್, ಲೆಟ್ ಮೀ ರೀರೈಟ್ ಇಟ್. LHS is equals to ಏನಾಗುತ್ತೆ ಹೇಳಂಗಾದ್ರೆ ಇದು -a ಪ್ಲೇಸ್ನಾಗ ಏನ್ ಬರೀತೀರಿ? a ಅಂತ ಬರೀತೀರಿ. ಇದು 0 ಆಗುತ್ತೆ. f of -t ಅಂತ ಬರೀತೀರಿ. -t -dt ಕರೆಕ್ಟ್. ಪ್ಲಸ್ ಇದನ್ನ ಆಸ್ ಇಟ್ ಈಸ್ ಇಡ್ತೀವಿ ನಾವು. 0 to a f of x dx. ಈ ಮೈನಸ್ ಇದಕ್ಕೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಅವಾಗ ಏನಾಗುತ್ತೆ? ಇದು 0 to a ಆಗುತ್ತೆ. ಚೇಂಜ್ ಆಫ್ ಲಿಮಿಟ್ ಕಾನ್ಸೆಪ್ಟ್ ಹೌದಾ? ಸೊ ಎಫ್ ಆಫ್ ಇದನ್ನೇನಂತ ಬರೀತೀರಿ? ಎಫ್ ಆಫ್ -t ಇದೆಯಲ್ಲ, ಇದನ್ನ ಚೇಂಜ್ ಆಫ್ ವೇರಿಯಬಲ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ರಿ ಅಂತಂದ್ರೆ ಎಫ್ ಆಫ್ -x dx ಅಂತಾನೂ ಬರೀಬಹುದು ನೀವು. ಪ್ಲಸ್ 0 to a f of x dx. ಇದಕ್ಕೆ ಇಕ್ವೇಶನ್ ನಂಬರ್ 1 ಅದು. ಈ ಎಂಟೈರ್ ಈಗ ಏನಂದ್ರೆ RHS ಐತಲ್ಲ, ಆ RHS ನಿಂತಿರೋದು ಈ ಒಂದೇ ಒಂದು ಟರ್ಮ್ ಮೇಲೆ. ಈ f of -x ಏನಾಗ್ತೈತಿ? ಈವನ್ ಆಗ್ತೈತೋ ಆಡ್ ಆಗ್ತೈತೋ? ಅದು ಒಂದ್ರ ಮೇಲೆ ಇದು ಏನಾಗುತ್ತೆ ಅಂದ್ರೆ ಆನ್ಸರ್ ಚೇಂಜ್ ಆಗುತ್ತೆ. ಯಾವ ರೀತಿ ನೋಡ್ರಿ. ಸೊ ಏನ್ ಮಾಡೋಣ ಹಾಗಾದ್ರೆ? ಒಂದ್ ವೇಳೆ ಫಂಕ್ಷನ್ ಏನಾದ್ರು ಇಫ್ f of -x is equals to f of x ಬರ್ತಿತ್ತು ಅಂತಂದ್ರೆ ಹೌದಾ? ದೆನ್ ಇಕ್ವೇಶನ್ 1 ಬಿಕಮ್ಸ್ ಇಕ್ವೇಶನ್ 1 ಏನಾಗುತ್ತೆ ಅವಾಗ? LHS is equals to ಓಕೆ, LHS ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಬರೀಬಹುದು. ಇಲ್ಲಿ ಏನಂತ? ಇಂಟಿಗ್ರೇಷನ್ ಫ್ರಮ್ -a to +a f of x dx is equals to ಓಕೆ. ಸೊ ಏನ್ ಬರೀತೀರಿ? f of -x is equal to f of x ಅಂತಂದ್ರೆ ಫಂಕ್ಷನ್ ಏನು ಇಲ್ಲಿ?
ಫಂಕ್ಷನ್ ಈಸ್ ಇವನ್ ಇದ್ದಾಗ, ಹೌದಾ? ಸೊ ಹಂಗಾದ್ರೆ ಏನ್ ಬರೀತೀರಿ, 0 to a ಎಫ್ ಆಫ್ ಮೈನಸ್ ಎಕ್ಸ್ ಪ್ಲೇಸ್ನಾಗ ಎಫ್ ಆಫ್ ಎಕ್ಸ್ ಅಂತ ಬರೀತೀರಿ, ಡಿ ಎಕ್ಸ್ ಅಂತ ಬರೀತೀರಿ, ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರೀತೀರಿ. ಎರಡು ಸೇಮ್ ಅದಾವಲ್ಲ, ಇಫ್ ಐ ಆಡ್ ದೀಸ್ ಟು ದೆನ್ ಇಟ್ ಬಿಕಮ್ಸ್ 2 times 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ನೆಕ್ಸ್ಟ್, ಒಂದ್ ವೇಳೆ ಇಫ್ ದ ಫಂಕ್ಷನ್ ಈಸ್ ಆಡ್ ಅಂತಂದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಫ್ ಆಫ್ ಎಕ್ಸ್, or else function is odd, then in that case equation 1 becomes integration from minus a to a f of x dx is equals to ಏನಾಗುತ್ತೆ ಹೇಳ್ರಿ. ಎಸ್, ಇದು ಫಸ್ಟ್ ಫಂಕ್ಷನ್. ಇಲ್ಲಿ ನೋಡ್ರಿ ನೀವು, ಈ ಫಂಕ್ಷನ್ ಒಂದ್ ವೇಳೆ ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆಯ್ತು ಅಂತಂದ್ರೆ ಅವಾಗ ಯಾವ ರೀತಿ ಬರೀತೀರಿ ಇದನ್ನ, ಮೈನಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫ್ರಮ್ 0 to a ಪ್ಲಸ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಬರೀತೀವಿ. ದೆನ್ ದೀಸ್ ಟು ವಿಲ್ ಗೆಟ್ ಕ್ಯಾನ್ಸಲ್, ಬಿಕಾಸ್ ಇಲ್ಲಿ ಏನ್ ನೆಗೆಟಿವ್ ಸೈನ್ ಐತಲ್ಲ ಅಲ್ಲಿ ಪಾಸಿಟಿವ್ ಸೈನ್ ಐತಿ, ಅಪೋಸಿಟ್ ಸೈನ್ ಅದ ಅಂದ್ರೆ ಆಬ್ವಿಯಸ್ಲಿ ದೀಸ್ ಟು ವಿಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್, ದ್ಯಾಟ್ ಬಿಕಮ್ಸ್ ಈಕ್ವಲ್ಸ್ ಟು 0. ಇದ ನಮಗೆ ಬೇಕಾಗಿರೋದು ಈಗ ಆನ್ಸರ್ ಅಲ್ವಾ. ಹೆನ್ಸ್ ಪ್ರೂವ್ಡ್ ಅಂತ ಬರೀಬೇಕು ಲಾಸ್ಟ್ಗೆ, ಹೆನ್ಸ್ ಪ್ರೂವ್ಡ್. ಸೊ ಇಲ್ಲಿವರೆಗೂ ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ either 4 marks or 3 marks based on the question which is tagged to this particular property. ಏನ್ ಕೇಳಿದ ನಂಗಾದ್ರೆ, ಹೆನ್ಸ್ ಇವ್ಯಾಲ್ಯುವೇಟ್ ಅಂತ minus pi by 2 to plus pi by 2 minus a to a sin raised to the power 7x dx. So ಏನ್ ಕೊಟ್ಟನ, I is equals to minus 92 plus 90 sin raised to the power 7x dx. ಇದನ್ನ ಒಂದೊಂದ್ಸಲ MCQ ಒಳಗಡೆ ಕೇಳಬಹುದು. Yes, first let me check whether the function is even or odd. So for that what I should do, I should take sin of minus x whole raised to the power ಅಲ್ಲಿ ಏನೈತಿ 7 ಐತಿ, and that is equals to sin of minus x ಅಂತಂದ್ರೆ ನಮ್ಗೆ ಗೊತ್ತಿರೋದು minus sin x raised to the power 7 minus 1 raised to the power odd number ಅಂತಂದ್ರೆ ನೆಗೆಟಿವ್ ನ ಬರುತ್ತಲ್ಲ. ಸೊ ಆನ್ಸರ್ ಏನಾಗುತ್ತೆ ಹೇಳ್ರಿ, minus sin raised to the power 7x ಆಗುತ್ತೆ, ಹೌದಾ? ಸೊ ಏನ್ ಬರೀತೀರಿ, f of x is odd, therefore I is equals to, or else therefore integration from minus pi by 2 to plus pi by 2 sin raised to the power 7x dx is equals to 0. ಎಷ್ಟು ಬರೆದ್ರಿ ಅಂತಂದ್ರೆ you will get 2 more marks. So total 6 marks ಇರುತ್ತೆ ಪ್ರಾಪರ್ಟಿ. The next question is, prove that integration from a to b f of x dx is equal to integration from a to c f of x dx plus integration from c to b f of x dx. Hence evaluate. ಈ hence evaluate question ಇದಲ್ಲ, this you may get it in MCQs. MCQ ಒಳಗಡೆನೂ ಬರಬಹುದು, or else 6 mark question ಅಲ್ಲಿನೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಎಸ್, ಹಂಗಾದ್ರೆ ಫಸ್ಟ್ ಲೆಟ್ ಮಿ ಕನ್ಸಿಡರ್ ದಿ LHS part. LHS is equals to integration from a to b f of x dx. ಒಂದ್ ವೇಳೆ ಇದ್ರದ್ದು ಆಂಟಿ ಡೆರಿವೇಟಿವ್ ಎಫ್ ಆಫ್ ಎಕ್ಸ್ ಐತಿ ಅಂತ ಹೇಳಿ ಕೊಡಿ, ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ಇನ್ ದ್ಯಾಟ್ ಕೇಸ್ ವಾಟ್ ಐ ವಿಲ್ ರೈಟ್, ಆಂಟಿ ಡೆರಿವೇಟಿವ್ ಇತ್ತು ಅಂತಂದ್ರೆ ಅದಕ್ಕೆ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೀವಿ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್. ಸೊ ಈ ಬಿ ನ ಇಲ್ಲಿ ಅಪ್ಲೈ ಮಾಡ್ರಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಆಗುತ್ತೆ. ಲೆಟ್ ಮಿ ಕಾಲ್ ದಿಸ್ ಈಕ್ವೇಶನ್ ಆಸ್ ಈಕ್ವೇಶನ್ ನಂಬರ್ 1. ಕನ್ಸಿಡರ್ ದಿ RHS ಪಾರ್ಟ್ ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ಏನೈತೆ ಹೇಳ್ರಿ, integration from a to c f of x dx plus integration from c to b f of x dx ಐತಿ. ಸಿ ನಾನು ಆಗ್ಲೇ ಒಂದ್ಸಲ ಕನ್ಸಿಡರ್ ಮಾಡಿದ್ದೀನಿ, ಆಂಟಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್. ಸೊ ಡೈರೆಕ್ಟ್ ಆಗಿ ಬರ್ಬಿಡೋಣ ಹಂಗಾದ್ರೆ, ಎಫ್ ಆಫ್ ಎಕ್ಸ್ ಲಿಮಿಟ್ಸ್ ಏನು ಎ ಟು ಸಿ ತಗೊಂತೀರಿ, ಮತ್ತೆ ಇಲ್ಲಿ ಏನು ತಗೊಂತೀರಿ, ಎಫ್ ಆಫ್ ಎಕ್ಸ್ ಲಿಮಿಟ್ಸ್ ಸಿ ಟು ಬಿ. ಓಕೆ, and this is equals to ಏನಾಗುತ್ತೆ ನೋಡ್ರಿ, ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ರಿ, ಇದು ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಎ ಆಗುತ್ತೆ, ಪ್ಲಸ್ ಇಲ್ಲೇನು ಬರೀತೀರಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿ ಅಂತ ಬರೀತೀರಿ. ಇಲ್ಲಿ ಯಾರು ಕ್ಯಾನ್ಸಲ್ ಆಗ್ತಾರೆ, ಎಫ್ ಆಫ್ ಸಿ ಮತ್ತು ಎಫ್ ಆಫ್ ಸಿ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಬಿಕಮ್ಸ್ ಈಕ್ವಲ್ಸ್ ಟು ಫಸ್ಟಿಗೆ ಎಫ್ ಆಫ್ ಬಿ ಬರೀನಂತೆ ಮೈನಸ್ ಎಫ್ ಆಫ್ ಎ ಅಂತ ಬರೀತಾರೆ.
ನೀವು ಈಕ್ವೇಶನ್ 1 ಮತ್ತು ಈಕ್ವೇಶನ್ 2 ಕಂಪೇರ್ ಮಾಡ್ರಿ. ಇಲ್ಲಿ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಐತಿ, ಇಲ್ಲಿ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಐತಿ. ಸೊ ವಾಟ್ ಐ ವಿಲ್ ರೈಟ್ ಫ್ರಮ್ ಈಕ್ವೇಶನ್ 1 and 2, ಫ್ರಮ್ 1 and 2 LHS equals to RHS. ಹೌದಾ, RHS ಅಂತ ಬರಿಬೋದಾ? ಹೆನ್ಸ್ ಪ್ರೂವ್ಡ್. ರೈಟ್. ಇದ್ರ ಜೊತೆಗೆ ಏನು ಕ್ವಶನ್ ಟ್ಯಾಗ್ ಮಾಡಿದಾನಲ್ಲ, ಲೆಟ್ ಮಿ ಸಾಲ್ವ್ ದಟ್ ಕ್ವಶನ್ ಆಲ್ಸೋ. 2 to 8 mod of x minus 5. I is equals to integration from 2 to 8 mod of x minus 5 dx. ಈ ರೀತಿ ಕೊಟ್ಟಾಗ ಒಂದು ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಮಾಡ್ ಎಲ್ಲಿ ಸ್ಪ್ಲಿಟ್ ಆಗ್ತತಿ, ಪ್ರಾಪರ್ಟಿ ಆರ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಫಂಕ್ಷನ್ ನಿಮಗೆ ಗೊತ್ತಿರ್ಬೇಕು. ಜನರಲ್ ಅಥವಾ ಸ್ಟ್ಯಾಂಡರ್ಡ್ ಮಾಡ್ಯುಲಸ್ ಫಂಕ್ಷನ್ ಎಲ್ಲಿ ಸ್ಪ್ಲಿಟ್ ಆಗತ್ರಿ, ಎಕ್ಸ್ ಇಸ್ ಈಕ್ವಲ್ ಟು 0 ಸ್ಪ್ಲಿಟ್ ಆಗುತ್ತೆ. ಅವಾಗ ಮಾಡ್ ಎಕ್ಸ್ ಇದ್ದಾಗ ಅಂತಂದ್ರೆ ಎಕ್ಸ್ ಎಲ್ಲಿ 0 ಆಗುತ್ತೆ ಅಥವಾ ಇನ್ಸೈಡ್ ಫಂಕ್ಷನ್ ಎಲ್ಲಿ 0 ಆಗುತ್ತಲ್ಲ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಹೌದಾ, ಹಾಗಾದ್ರೆ ಇಲ್ಲಿ ಇನ್ಸೈಡ್ ಏನೈತಿ, ಇಲ್ಲಿ ಎಕ್ಸ್ ಮೈನಸ್ 5 ಐತಿ. ಎಕ್ಸ್ ಮೈನಸ್ 5 ಎಲ್ಲಿ 0 ಆಗ್ತತಿ ಅಂತಂದ್ರೆ ಅದನ್ನ ಈಕ್ವೇಟ್ ಮಾಡ್ಬೇಕು. ಎಲ್ಲಿ 0 ಆಗ್ತತಿ, ಎಕ್ಸ್ ಇಸ್ ಈಕ್ವಲ್ ಟು 5 0 ಆಗ್ತದಲ್ಲ. ಸೊ ಅಲ್ಲಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ ಫಂಕ್ಷನ್. ಎಕ್ಸ್ ಇಸ್ ಈಕ್ವಲ್ ಟು 5 ಗೆ ಫಂಕ್ಷನ್ ಏನಾಗುತ್ತೆ ರೀ, ಸ್ಪ್ಲಿಟ್ ಆಗುತ್ತೆ. ಹಾಗಾದ್ರೆ ಇದನ್ನ ಯಾವ ರೀತಿ ಬರೀತೀರಿ, ಸ್ಪ್ಲಿಟ್ ಮಾಡಿದ್ರಿ ಅಂತಂದ್ರೆ 2 to 5. ಎಸ್, ಒಂಚೂರು ಅಬ್ಸರ್ವ್ ಮಾಡ್ರಿ, ಇಲ್ಲಿ 5 ಐತ್ರಿ. 5 ಗಿಂತ ಸ್ವಲ್ಪ ಹಿಂದಂತಂದ್ರೆ ಅದರ ಫಂಕ್ಷನ್ ಏನಿರ್ತೈತಿ, ನೆಗೆಟಿವ್ ಇರುತ್ತೆ. ನೆಗೆಟಿವ್ ಆಫ್ ದಟ್ ವ್ಯಾಲ್ಯೂ ಅಂತಂದ್ರೆ 5 ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ ಮೈನಸ್ 5 ಇದ್ದು ಏನಾಗುತ್ತೆ, 5 ಮೈನಸ್ ಎಕ್ಸ್. ಇಲ್ಲಿ ಏನಾಗುತ್ತೆ, ಆಫ್ಟರ್ 5 ಎಕ್ಸ್ ಮೈನಸ್ 5 ಇರುತ್ತೆ. ಓಕೆ, ಹಾಗಾದ್ರೆ ಏನ್ ಬರೀತೀರಿ, ಇದು 5 ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 5 to 8 ಎಕ್ಸ್ ಮೈನಸ್ 5 ಡಿ ಎಕ್ಸ್. 5 ನೀವು ಅಪ್ಲೈ ಮಾಡಿದ್ರೆ ಇಂಟಿಗ್ರೇಷನ್ ಅವಾಗ ಏನಾಗುತ್ತೆ, ಇದು 5x ಆಗುತ್ತೆ ಮೈನಸ್ what is the integration of x, that is x square by 2. okay, 2 to 5 plus ಇದು x square by 2 minus 5 times x from 5 to 8. okay, so first upper limit apply ಮಾಡ್ಕೊಂಡ್ಬಿಡೋಣ. 5 into 5 ಏನಾಗುತ್ತೆ, 25 minus 5 square ಅಂತಂದ್ರೆ that is also 25 divided by 2 minus bracket ಯೂಸ್ ಮಾಡ್ಕೊಂಡ್ರೆ ಲೋವರ್ ಲಿಮಿಟ್ ಅಪ್ಲೈ ಮಾಡಿ. 2 into 5 ಅಂತಂದ್ರೆ 10 ಆಗುತ್ತೆ minus 2 square 4 divided by 2 plus ಇನ್ ಸಿಂಪ್ಲಿಫೈ ಮಾಡ್ರಿ, ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ರಿ. 8 square 64 divided by 2 minus 5 8s are 40 minus 5 square 25 divided by 2 minus 5 into 5 25. ನೀವೇನ್ ಮಾಡ್ಬೋದು ಅಂತಂದ್ರೆ ಡೈರೆಕ್ಟ್ ಆಗಿ ಬ್ರಾಕೆಟ್ ಓಪನ್ ಮಾಡ್ಕೋಬಹುದು. ಯಾವ ರೀತಿ, 25 ಐತಿ, 25 ಇದು ಮೈನಸ್ 10 ಆಗುತ್ತೆ. 25 ಮೈನಸ್ 10 ಅಂತಂದ್ರೆ ಎಷ್ಟು ಬರೀತೀರಿ, 15 ಅಂತ ಬರೀಬೋದಾ. ನೆಕ್ಸ್ಟ್ ಮೈನಸ್ 25 by 2 ಮೈನಸ್ ಇಂಟು ಮೈನಸ್ ಪ್ಲಸ್ 4 by 2 ಪ್ಲಸ್ 64 by 2 ಐತಲ್ಲ, ಇದನ್ನ ನೀವು ಹೆಂಗ್ ಬರೀಬಹುದು, 32 ಅಂತ ಬರೀಬೋದಾ. 2 1s are 2, 32s are. ಸೊ 32 ಮೈನಸ್ 40, 32 ಮೈನಸ್ 40 ಅಂದ್ರೆ ಎಷ್ಟಾಗುತ್ತೆ, ಮೈನಸ್ 8 ಆಗುತ್ತಾ, ಮೈನಸ್ 8. ನೆಕ್ಸ್ಟ್ ಮೈನಸ್ 25 by 2, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 25 and that is equals to, see ಇಲ್ಲಿ 25 by 2 minus 25 by 2 minus 25 by 2 ಅಂತಂದ್ರೆ minus 2 into 25 by 2, 2 into get cancels, ಅವಾಗೇನು ಬರುತ್ತೆ, minus 25 ಆಗುತ್ತೆ ಅದರ ಆನ್ಸರ್. ಓಕೆ, minus 25 and plus 25 both will get cancel, ಇವೆಲ್ಲ ಕ್ಯಾನ್ಸಲ್ ಆಗಿ ಹೋಗ್ತವೆ ಎರಡು. ಸೊ ಏನು ಉಳಿತು ಹಂಗಾದ್ರೆ 4 by 2 ಅಂತಂದ್ರೆ ಇದು 2 ಆಗುತ್ತೆ ರೀ. 2 minus 8, 2 minus 8 ಅಂದ್ರೆ minus 6, 15 minus 6 ಅಂತಂದ್ರೆ ಎಷ್ಟು ಬರುತ್ತೆ, ಆನ್ಸರ್ 9 ಬರುತ್ತೆ. ಸೊ 9 is the required answer for the given question. So with this, I will conclude this session. In the next session, I will be dealing with the most important and fixed question from the chapter linear programming. Till then, stay tuned.